ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ ಅಂದ್ಕೊಳ್ತೀನಿ. ನಾವು ಆರಾಮಾಗಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಇವತ್ತಿನ ರೆಸಿಪಿ ಹಾಗಲಕಾಯಿ ಫ್ರೈ. ಹಾಗಲಕಾಯಿ ಅಂದ್ರೇ ಎಲ್ಲರೂ ಮೂಗು ಮುರಿತಾರೆ, ಅಂಥದ್ರಲ್ಲಿ ಹಾಗಲಕಾಯಿ ಫ್ರೈ ಅಂತ ಅಂದ್ಕೊಳ್ತಿದ್ದೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾ ಹೇಳ್ಕೊಡ್ತಿರೋ ಮೆಥಡಲ್ಲಿ ನೀವು ಹಾಗಲಕಾಯಿ ಫ್ರೈ ಮಾಡಿದರೆ ಸ್ವಲ್ಪನೂ ಕಹಿ ಇರೋದಿಲ್ಲ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಅರ್ಧ kg ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನಿವಾಗ ಹೀರೆಕಾಯಿ ಸಿಪ್ಪೆ ತೆಗಿತಾರಲ್ಲ, ಅದರಿಂದ ಮೇಲೆ ಏನು ಮುಳ್ಳಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಹೆರೆದು ತಕ್ಕೊತೀನಿ. ನೋಡಿ, ಈ ಥರ ಇಷ್ಟು ಹೀರೆಕಾಯಿನ ಹೆರೆದು ನಾನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಇವಾಗ ರೌಂಡಾಗಿ ತೆಳ್ಳಗೆ ಸ್ಲೈಸಾಗಿ ಹೆಚ್ಕೋಬೇಕು. ನೋಡಿ, ಈ ಥರ ತೆಳ್ಳಗೆ ರೌಂಡಾಗಿ ಹೆಚ್ಕೋಬೇಕು. ದಪ್ಪ ಇರಬಾರ್ದು, ಆದಷ್ಟು ತೆಳ್ಳಗೆ ಹೆಚ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಇಷ್ಟು ಹೀರೆಕಾಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಟೈಮ್ ಇದ್ದರೆ ನಿಮಗೆ 1 ತಾಸು ಅಥವಾ ಅರ್ಧ ಗಂಟೆನಾದರೂ ಇದನ್ನು ಹಾಗೆ ಮುಚ್ಚಿ ಇಟ್ಬಿಡಬೇಕು. ನೋಡಿ, ನಾನು 1 ಗಂಟೆಗಳ ಕಾಲ ನೆನೆಸಿದ್ದೀನಿ. ನೋಡಿ, ಒಂದು 2 ರಿಂದ 3 ಸಾರಿ ಇದನ್ನು ಕ್ಲೀನಾಗಿ ನೀರು ಹಾಕಿ ತೊಳ್ಕೊಬೇಕು. ನೋಡಿ, ನಾನಿಲ್ಲಿ ತೊಳೆದಿದ್ದೀನಿ. ನೋಡಿ, ನಾನಿಲ್ಲಿ ರೊಟ್ಟಿ ಹಂಚು ತೊಗೊಂಡಿದ್ದೀನಿ. ಇದರಲ್ಲೇ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಹಿನೂ ಬರೋದಿಲ್ಲ. ನೋಡಿ, ಸ್ವಲ್ಪನೂ ನೀರು ಇರದೇ ಇರೋ ಹಾಗೆ ಹಿಂಡಿ ಹಾಕ್ಕೋಬೇಕು. ನೋಡಿ, ಒಂದೊಂದೇ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಆವಾಗವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರಿಬೇಕು. ನೋಡಿ, ಇವಾಗಿದು ಹುರಿದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಹುರಿದಿರೋ ಶೇಂಗಾನ ಪುಡಿ ಮಾಡಿ ಹಾಕ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಎಣ್ಣೆ ಹಾಕ್ಕೋಬೇಡಿ. ನೋಡಿ, ಹಾಗಲಕಾಯಿ ಫ್ರೈ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಟಿಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.